ಗೈಸ್ ವೆಲ್ಕಮ್ ಟು ಅವರ್ ಚಾನಲ್. ತುಂಬ ಜನ ಬೋಯಿಂಗ್ ಅಪ್ಲಿಕೇಶನ್ ವಿತ್ಡ್ರಾಲ್ ಆಗುತ್ತಾ, ಇನ್ನೂ ಎಷ್ಟು ದಿನ ವರ್ಕ್ ಆಗುತ್ತೆ ಅಂತ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಸೊ ಅದರಿಂದ ನಿಮಗೆ ಈ ವಿಡಿಯೋದಲ್ಲಿ ಬೋಯಿಂಗ್ ಅಪ್ಲಿಕೇಶನ್ ರಿಯಲ್ ಫೇಕಾ, ವಿತ್ಡ್ರಾಲ್ ಆಗುತ್ತಾ ಮತ್ತು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಈಗಲೇ ಹೋಗಿ ಜಾಯ್ನ್ ಆಗಿ ಯಾವುದೇ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಅಥವಾ ಏನೇ ಅಪ್ಡೇಟ್ಸ್ ಬಂದರೂ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ನೆಕ್ಸ್ಟ್ ವಿಡಿಯೋ ಬಂದರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ನೀವಿನ್ನೂ ಬೋಯಿಂಗ್ ಅಪ್ಲಿಕೇಶನ್ ಸೈನ್ ಅಪ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋನ್ ನಂಬರ್, OTP, ಪಾಸ್ವರ್ಡ್ ಮತ್ತು ನಿಕ್ ನೇಮ್ನ ಎಂಟರ್ ಮಾಡಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಆಗಿ. ಓಕೆ, ನೆಕ್ಸ್ಟ್ ಇಲ್ಲಿ ಮೇನ್ಲಿ ಈ ಅಪ್ಲಿಕೇಶನ್ ಬಗ್ಗೆ ನೋಡೋದಾದ್ರೆ ಈ ಅಪ್ಲಿಕೇಶನ್ ಲಾಂಚ್ ಆಗಿ ಆಲ್ರೆಡಿ 10 ಡೇಸ್ ಆಗಿದೆ. ಮತ್ತು ಈ ಅಪ್ಲಿಕೇಶನ್ ಬಂದು ಸೇಮ್ ಆಸ್ ಐಕೋ ಅಪ್ಲಿಕೇಶನ್ ಥರನೇ ಇದೆ. ನೀವೇನಾದರೂ ಐಕೋ ಅಪ್ಲಿಕೇಶನ್ನ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಐಕೋ ಅಪ್ಲಿಕೇಶನ್ ಲಾಂಚ್ ಆಗಿ ಆಲ್ರೆಡಿ 1 ಮಂತ್ ಆಗಿದೆ. ಇಲ್ಲಿವರೆಗೂ ಕೂಡ ಯಾವುದೇ ಇಶ್ಯೂಸ್ ಬಂದಿಲ್ಲ, ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಮತ್ತು ಈ ರೀತಿ ಅಪ್ಲಿಕೇಶನ್ಸ್ ಯೂಶುವಲಿ 2 ಮಂತ್ಸ್ವರೆಗೂ ರನ್ ಆಗ್ತವೆ. ಕೆಲವೊಂದು ಅಪ್ಲಿಕೇಶನ್ 3 ಅಥವಾ 4 ಮಂತ್ವರೆಗೂ ರನ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ಈ ಅಪ್ಲಿಕೇಶನ್ಲಿ ನಾನು ವಿತ್ಡ್ರಾಲ್ ಪ್ರೂಫ್ನ ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ. 200 ರೂಪೀಸ್ ಬ್ಯಾಂಕ್ಗೆ ಕೂಡ ರಿಸೀವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಈ ಅಪ್ಲಿಕೇಶನ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ನ ನೋಡೋದಾದರೆ ಇಲ್ಲಿ ನಿಮಗೆ ಆ್ಯಡೆಡ್ ವ್ಯಾಲ್ಯೂ, ಕ್ವಾಲಿಫಿಕೇಷನ್ ಮತ್ತು ಆರ್ಟ್ಸೆಲ್ ಅಂತ ಇದ್ದಾವೆ. ಫಸ್ಟ್ ಪ್ಲ್ಯಾನ್ ಬಂದು ಆ್ಯಡೆಡ್ ವ್ಯಾಲ್ಯೂನಲ್ಲಿ 499 ರೂಪೀಸ್. ಇದರಲ್ಲಿ ನಿಮಗೆ 56 ಡೇಸ್ 149 ರೂಪೀಸ್ ಸಿಗುತ್ತೆ. ಟೋಟಲ್ ಅರ್ನಿಂಗ್ ಬಂದು 8383 ರೂಪೀಸ್. ಮತ್ತು ಈ ಪ್ಲ್ಯಾನ್ನ ನೀವು ಮ್ಯಾಕ್ಸಿಮಮ್ 50 ಕ್ವಾಂಟಿಟಿವರೆಗೂ ಬೈ ಮಾಡ್ಬೋದು. ಮತ್ತು ಈ ಪ್ಲ್ಯಾನ್ನ ಬೈ ಮಾಡಿದ ಮೇಲೆ ನೀವು ಡೈಲಿ ಅರ್ನಿಂಗ್ಸ್ನ ವಿತ್ಡ್ರಾಲ್ ಮಾಡೋಕ್ಕಾಗಲ್ಲ. 56 ಡೇಸ್ ಕಂಪ್ಲೀಟ್ ಆದಮೇಲೆ ಮಾತ್ರ ನೀವು ಫುಲ್ ಅರ್ನಿಂಗ್ಸ್ನ ವಿತ್ಡ್ರಾ ಮಾಡ್ಕೊಳ್ಳೋಕ್ಕಾಗೋದು. ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್ಗೆ ಬಂದರೆ ಫಸ್ಟ್ ಪ್ಲ್ಯಾನ್ ಬಂದು 280 ರೂಪೀಸ್ ಇದೆ. ಅರ್ನಿಂಗ್ ಡೇಸ್ ಬಂದು 1 ಡೇಸ್ಗೆ ನಿಮಗೆ 420 ರೂಪೀಸ್ ಸಿಗುತ್ತೆ. ಮತ್ತು ಇದನ್ನ ಬೈ ಮಾಡಬೇಕಂದ್ರೆ ನೀವು VIP ಲೆವೆಲ್ ಫಸ್ಟಲ್ಲಿರಬೇಕು. VIP ಫಸ್ಟ್ ಲೆವೆಲಿಗೆ ಬರಬೇಕಂದ್ರೆ ನೀವು ಆಲ್ರೆಡಿ ಆ್ಯಡೆಡ್ ವ್ಯಾಲ್ಯೂನಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾನ್ನ ಬೈ ಮಾಡಿರಬೇಕು ಅಥವಾ 10 ಮೆಂಬರ್ಸಿಗೆ ಇನ್ವೈಟ್ ಮಾಡಿರಬೇಕು. ಆ 10 ಮೆಂಬರ್ಸಲ್ಲಿ ಯಾರಾದರೂ ಒಬ್ಬರು ಒಂದು ಪ್ಲ್ಯಾನ್ನ ಬೈ ಮಾಡಬೇಕಾಗಿರುತ್ತೆ ಆ್ಯಡೆಡ್ ವ್ಯಾಲ್ಯೂನಲ್ಲಿ, ಆಗ ನೀವು ಈ ಪ್ಲ್ಯಾನ್ನ ಬೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಆರ್ಟ್ಸೆಲ್ಲಲ್ಲಿ ಫಸ್ಟ್ ಪ್ಲ್ಯಾನ್ನ ನೋಡೋದಾದರೆ 600 ರೂಪೀಸ್ ಇದೆ. ಮತ್ತು ಅರ್ನಿಂಗ್ ಡೇಸ್ ಬಂದು 5 ಡೇಸು. ಮತ್ತು ಟೋಟಲ್ ಇನ್ಕಮ್ ಬಂದು 780 ರೂಪೀಸ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಪ್ಲ್ಯಾನ್ಸ್ನ ಬೈ ಮಾಡಬೇಕಂದ್ರೆ ಮೊದಲಿಗೆ ಅಮೌಂಟ್ನ ವ್ಯಾಲೆಟ್ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸಿಂಪ್ಲಿ ಇಲ್ಲಿ ಹೋಮ್ಗೆ ಹೋಗಿ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ, ಇಲ್ಲಿ ಡೆಪಾಸಿಟ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಮೌಂಟ್ನ ಎಂಟರ್ ಮಾಡಿ ಅಮೌಂಟ್ ರೇಂಜ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಕೊಟ್ಟರೆ ನಿಮಗೆ UPI ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿದ್ರೆ ಅಮೌಂಟ್ ಆ್ಯಡ್ ಆಗುತ್ತೆ. ನೆಕ್ಸ್ಟು ನೀವು ಪ್ಲ್ಯಾನ್ನ ಸೆಲೆಕ್ಟ್ ಮಾಡಿಕೊಂಡು ಈಸಿಲಿ ಬೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ಅರ್ನಿಂಗ್ಸ್ನ ವಿತ್ಡ್ರಾ ಮಾಡಬೇಕಂದ್ರೆ ಇಲ್ಲಿ ಮೈ ಕಾರ್ಡ್ನ ಕ್ಲಿಕ್ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡಿ ಬ್ಯಾಂಕ್ ಕಾರ್ಡ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹೋಮ್ ಪೇಜಲ್ಲಿ ಮೇಲೆ ಸ್ಕ್ರೋಲ್ ಮಾಡಿ ವಿತ್ಡ್ರಾಲ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಮೌಂಟ್ನ ಎಂಟರ್ ಮಾಡಿ. ಮತ್ತು ಅಮೌಂಟ್ ಬಂದು ನೀವು ಮಿನಿಮಮ್ ವಿತ್ಡ್ರಾಲ್ ಬಂದು 200 ರೂಪೀಸ್. ಮತ್ತು ಇದರಲ್ಲಿ ನೀವು 200 ರೂಪೀಸ್, 300 ರೂಪೀಸ್ ಈ ರೀತಿಯೇ ವಿತ್ಡ್ರಾಲ್ ಮಾಡಬೇಕು ಲಮ್ಸಮ್ ಅಮೌಂಟ್ನ. ಮತ್ತು ನೀವು ಇಲ್ಲಿ ಟ್ರೇಡ್ ಪಾಸ್ವರ್ಡ್ನ ಸೆಟ್ ಮಾಡಿರ್ತಿರಲ್ಲ, ಆ ಪಾಸ್ವರ್ಡ್ನ ಎಂಟರ್ ಮಾಡಿ ಬ್ಯಾಂಕ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಮತ್ತು ವಿತ್ಡ್ರಾ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30ಇಂದ ನೈಟ್ 8:30ವರೆಗೂ ನೀವು ವಿತ್ಡ್ರಾ ಮಾಡ್ಬೋದು. ಮತ್ತು ವಿತ್ಡ್ರಾಲ್ ಅಮೌಂಟು ವಿತಿನ್ 24 ಅವರ್ಸ್ ಒಳಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಕೆಲವೊಂದು ಸಲ ಓವರ್ಸ್ಗೆಲ್ಲ ಕ್ರೆಡಿಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ವಿತ್ಡ್ರಾಲ್ ಸ್ಟೇಟಸ್ನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿತ್ಡ್ರಾಲ್ ರೆಕಾರ್ಡ್ಸ್ ಅಂತ ಇದೆ, ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ರೆಕಾರ್ಡ್ಸ್ನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜಲ್ಲಿ ಇಲ್ಲಿ ನೀವು ಯಾವುದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಅಪ್ಲಿಕೇಶನ್ ಬಗ್ಗೆ ಏನೇ ಕ್ವೆರೀಸ್ ಇದ್ರೂ ಕೂಡ ಇಲ್ಲಿ ಕಸ್ಟಮರ್ ಸರ್ವಿಸ್ನ ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ನೀವು ಕ್ವೆರೀಸ್ನ ಸಾಲ್ವ್ ಮಾಡ್ಕೋಬೋದು. ಮತ್ತು ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವಿನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಯಾವುದೇ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಅಥವಾ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.